ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. ತುಂಬಾ ದಿನ ಆದ್ಮೇಲೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ. ಆಯ್ತು, ಆಮೇಲೆ ಇವತ್ತು ಎಲ್ಲಿಗೆ ಹೊರಟಿದ್ದೀವಿ ಅಂದರೆ ಮಾನ್ಸೂನ್ ರೈಡು. ತುಂಬಾ ದಿನ ಆದ್ಮೇಲೆ ವರ್ಷಕ್ಕೊಂದ್ಸಲ ಹೋಗ್ಲೇಬೇಕು ನಾವು. ಸಕಲೇಶ್ಪುರ ದೇವ್ರ ಮನೆ ಇದ್ದಂಗೆ. 20,000 ಹಾಕೊಂಡು ಕರ್ಕೊಂಡು ಹೋಗ್ತಿರೋದೆ ಅವನು. ಇವತ್ತು ಯಾರ್ಯಾರು ಹೊರಟಿದ್ದೀವಿ ಅಂದ್ರೆ ನಾನು, ಇವರು ವಿಜಿ ಅಂತ ಕೋರ್ಮಂಗ್ಲೂರು, ಇವರು ನಮ್ಮ ಕಾಲೇಜ್ ಯೋಗಿ, ಇವರು ನಮ್ಮ ರೀಲ್ಸ್ ಮೀಸೆ ಬಿಟ್ಟಿರೋ ಕೆಂಪೆಗ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬಿಟ್ಟಿರೋ ಕೆಂಪೆಗ ಅಭಿ ಮಹೇಶ್ ಅಂತ ಗೊತ್ತಿರ್ಬೇಕು ನಿಮ್ಗೆ ಎಲ್ರಿಗೂ. ಗೈಸ್, ಸಡನ್ ಪ್ಲಾನು ಇದು, ಹೊರಟಿರೋದು ಚಿಕ್ಕಮಂಗ್ಳೂರ್ಗೆ ಮಾನ್ಸೂನ್ ರೈಡ್ ಅಂತ ಹೇಳಿ. ಇವ್ರು ನಮ್ಮ ಅಭಿ ಮಹೇಶ್ ಅವರೇ ಮಾಡಿರೋದು ಸಡನ್ ಪ್ಲಾನು. ಏನೇನ್ ಮಾಡ್ತೀವಿ ಎಲ್ಲ ತೋರಿಸ್ತೀನಿ ನಿಮ್ ಬ್ಲಾಗ್ ಅಲ್ಲಿ. ಬೇರೆದೆಲ್ಲ ತೋರಿಸಲ್ಲ, ಏನೇನ್ ಮಾಡ್ತೀವಿ ಎಲ್ಲ ತೋರಿಸ್ತೀನಿ. ಬೇರೆದೆಲ್ಲ ಬೇರೆದೇನು ಮಾಡಲ್ಲ, ನಾವೆಲ್ಲ ಒಳ್ಳೆಯವರು. ಬಾಯಲ್ಲಿ ಇಟ್ಕೊಂಡು ಬೆರಳು ಚಿಪ್ತಾ ಇದೀವಿ ನಾವು. ಇವಾಗ ಪೆಟ್ರೋಲ್ ಬಂಕ್ಗೆ ಬಂದಿದ್ದೀವಿ. ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು 1,200 ರೂಪಾಯಿ. ಒಂದ್ 2 ರೂಪಾಯಿ ಕಮ್ಮಿ ಮಾಡಾಕ. ಅಭಿ ಮಹೇಶ್ ಮೈಕ್ ನನಗಂತ ಕೊಟ್ಟಿದ್ದಾನೆ. ನೀನ್ ಮಾಡು, ನೀನ್ ಅಕ್ಷಯ್, ನಾನಿದ್ದೀನಿ. ಮೈಕ್ ಸ್ಪಾನ್ಸರ್ ಮಾಡಿದ್ದಾನೆ. ಲ್ಯಾಟ್ರಿ ನನಗೆ ಕೊಟ್ಟನ್ರು ಅಭಿ. ದೊಡ್ಡ ಮನ್ಸ ಒಂದು. ಟ್ರಿಪ್ ಮುಗಿದ್ಮೇಲೆ ಕೊಟ್ಬಿಡು. ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ ಗೊತ್ತಾ? ಸಾಂಗ್ ಆಫ್ ಮಾಡು. ಯಾರು ಅಭಿನ್ ಕರೆದಿದ್ಲ ಕಿಪಿ ಗಿರ್ತಿ? ಪಾರ್ಟಿಗೆ ಹೋಗಿದ್ರಿ, ಅವಳು ಡವ್ ಬೆಚ್ಚು. ಅವಳಿಗೆಲ್ಲ ಕಿಪಿ ಕೀರ್ತಿಗೆಲ್ಲ ನಿಂತರ ಸ್ಮಾರ್ಟ್ ಆಗಿರ್ಬೇಕು. ಸ್ವಲ್ಪ ಕರ್ರಿಗಿದ್ರು ಅವ್ರು ನಮ್ನ ರಿಜೆಕ್ಟ್ ಮಾಡ್ತಾಳೆ ಅವಳು. ಕಿಪಿ ಗಿರ್ತಿ ನಮ್ಮ ಅಭಿಗೆ ಪ್ರಪೋಸ್ ಮಾಡಿದ್ಲಂತೆ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಇಲ್ಲಲೇ ಏನಂದೆ ಅಭಿ? ಪ್ರಪೋಸ್ ಮಾಡಿರೋದಲ್ಲ ಕಣ, ನಾನ್ ಪ್ರಪೋಸ್ ಮಾಡ್ರೆ ನನ್ನೇ ರಿಜೆಕ್ಟ್ ಮಾಡ್ತಾಳೆ. ಅದಕ್ಕೆ ನಾನು ಯಾಕೋ ಅಷ್ಟ್ ಚೆನ್ನಾಗಿದೆಯಲ್ಲ, ಏನಾಗಿತ್ತು? ನನ್ನ ಮಗಕ್ಕೆ 9 ವರ್ಷದಿಂದ ಒಂದ್ ಮೂವಿ ಸಿಗ್ತಾ ಇಲ್ಲ, ಅವಳಿಗೆ 3 ಮೂವಿ ಸಿಕ್ಕೈತೆ. ಜೂನ್ 25ಕ್ಕೆ ನಮ್ಮ ಹುಡುಗಂದು ಪ್ರೇಮದ ಊರಲ್ಲಿ ಮೂವಿ ಬರ್ತಿದೆ. 25ಕ್ಕೆ ಅನೌನ್ಸ್ ಮಾಡ್ತಾ ಇದೆಯಲ್ಲ, ಜುಲೈ 25. ಡೇಟ್ ಹೇಳಿಲ್ಲ ಕಣ ಅವ್ರೆ. ಯಾವ್ದು ಅಭಿ? ಆ ಸಾಂಗ್ ಯಾವ್ದು ಅಭಿ? ಫೇಮಸ್ ಆಗಿತ್ತಲ್ಲ. ಟಾಕ್ಸಿಕಲ್ ಒಂದ್ ಕುಡ್ಕೊಂಡ್ ಪಾತ್ರ ಮಾಡಿದೀನಿ. ಅದ್ಯಾವ್ದು ಫೇಮಸ್ ಆಗಿತ್ತಲ್ಲ ಸಾಂಗ್? ಪ್ರೇಮದ ಊರಲ್ಲಿ ಹೃದಯದ ತೇರಲಿ. ಆಮೇಲೆ ಗೊತ್ತಿಲ್ಲ. ಅಣ್ಣ ಏನಾಯ್ತಣ್ಣ? ಯಾಕಣ ಅಣ್ಣ? ಇನ್ನು ಏನೋ ಬೇಕಣ್ಣ. ಬೆಳವಣಿಗೆ ಕಣ್ಣಾಣಿಯೋ ನಗುತ್ತಿದೆಯೋ ಕಾರಣ ಮರೆಯಾಗಿ. ಬರ್ರಿ ಜೈ ಮಾಡೋಣ. ಯಾರೋ ಮೋಟೋ ನಾವು ಗಾಡಿ ಓಡಿಸೋಕೆ ನಮಗೂ ಕೊಡ್ರಿ. ನಾವು ಚೇಂಜ್ ಆಗ್ತೀವಿ, ನೀವು ಕಾರಲ್ಲಿ ಕೂತ್ಕೊಳ್ಳಿ, ನಾವು ಗಾಡಿ ಕೂತ್ಕೊಂತೀವಿ. ಇವರು ಲಾಗ್ ಮಾಡ್ತಾನೆ, ಇವ ಲಾಗ್ ಮಾಡ್ತಾನೆ. ಬ್ರೋ ಹಾಯ್ ಬ್ರೋ, ಮೋಟೋ ಲಾಗರ್. ಯಾರು ಇವ್ರೆ ನೋಡು. ಇವ್ರದೇನಾ? ಏನೋ ಮಾಡ್ರಿ ನಾವು ಹೊಸಬ್ರೆ. ಕ್ಯಾಮ್ರಾ ನಮ್ ಜೊತೆ ಒಬ್ರು ಇರ್ರಿ, ನಾನೇ ಕೇಳ್ತೀನಿ. ಸರ್, ಇನ್ನೊಂದು ಕ್ವಶನ್. ಈ ಜನರೇಷನ್ ಅಲ್ಲಿ ಎಷ್ಟು ಸ್ಟೇಜ್ ಮದ್ವೆ ಆಗ್ಬೇಕು ಅನ್ಕೊಂತ ಇದ್ರೆ ಯೂತ್, ಅದು ಯಾಕೆ? ಈ ಜನ್ರೇಷನ್ ಅಲ್ಲಿ ಬಂದ್ರೆ ಈ ಜನ್ರೇಷನ್ ಬಂದು ಹೇಳೋದಾದ್ರೆ ಅವರವರ ಒಂದು ಮನೆಯ ವಾತಾವರಣ ಒಂದೊಂದಿರ್ತದೆ. ಹೌದು, ಆಯ್ತಾ? ಮೇಯ್ನ್ ಬಂದ್ರೆ ಮಿಡ್ಲ್ ಕ್ಲಾಸ್ಗೆ ಜಾಸ್ತಿ ಹೊರೆ ಆಗ್ತಿರ್ತಂತ. ನಮ್ಮ ಮನೆಯ ವಾತಾವರಣ ಒಂದು, ನಮ್ಮ ತಂದೆ ತಾಯಿಗಳ ಕಷ್ಟ ಎರಡು, ಮೂರನೇದು ನಮ್ಮ ಎಲಿಜಿಬಿಲಿಟಿ, ನಾವು ಯಾವ ಲೆವೆಲ್ಗೆ ನಮ್ಮ ಫ್ಯೂಚರ್ನ ಮಾಡ್ಕೋಬಹುದು. ಮೊನ್ನೆ ಇದು ಇನ್ಸಿಡೆಂಟ್ ಗೊತ್ತಿರುತ್ತೆ ಸರ್ ನಿಮ್ಗೆ? ಹೇಳಿ. ಮೊನ್ನೆ ದಾವಣಗೆರೆಯಲ್ಲಿ ಒಂದು ಹುಡುಗಿ ಮಾತಾಡಿದ್ಲು, ನೋಡಿದಿರಲ್ಲ? ಆ ಹುಡುಗಿ ಏನೋ ಡ್ರಿಂಕ್ ಆ್ಯಂಡ್ ಡ್ರೈವ್ ಬಂದ್ಬಿಟ್ಟು ತಾರಲ್ಲಿ ಕೂತ್ಕೊಂಡು ಪೊಲೀಸವ್ರ ಹತ್ರ ಎಲ್ಲ ಹಿಂಗೆಲ್ಲ ಮಾತಾಡಿದ್ಲು. ಸೊ ಎಲ್ಲರಿಗೂ ಆ ಟೈಮಲ್ಲಿ ಎಲ್ಲರಿಗೂ ಒಂಥರ ಅನ್ನಿಸ್ತು ಅವ್ಳು ಮಾತಾಡೋದು ತಪ್ಪೇ ಅಂತ. ಒಂದು ಅದಕ್ಕೆ ಹೇಳೋದಾದ್ರೆ ನಾವು ಡಿಪಾರ್ಟ್ಮೆಂಟಲ್ಲಿ ಇಟ್ಕೊಂಡು ಹೇಳೋದಾದರೆ ವೆರಿ ಇಂಪಾರ್ಟೆಂಟು, ಮೇಯ್ನ್ ನಂಬರ್ 1 ಸಂಸ್ಕಾರ, ಸಂಸ್ಕೃತಿ ಅಷ್ಟೇ. ಇದು ಆಕ್ಚುಲಿ ಚೆನ್ನಾಗಿ. ನಾವೇನ್ ಹೇಳ್ತೀವಿ ಅಂದ್ರೆ, ನಾವೆಲ್ಲ ಇಲ್ಲಿ ನಿಂತ್ಕೊಂಡು ಎಂಜಾಯ್ ಮಾಡೋಕೆ ಹಿಂಗೆ ನಿಲ್ಸಿದ್ವಿ. ನಾವೇ ತಪ್ಪು ಮಾಡಿದ್ದು. ಅಲ್ಲ, ತಪ್ಪು ನಮ್ದೆ. ಬಂದ್ ಮಾತಾಡ್ದಾಗ್ಲೂ ನಾವೇ ಆ ಹುಡುಗಿ ಏನ್ ಮಾತಾಡೋದಲ್ಲ ಹಂಗಂದ್ರೆ ಆ ರೀತಿ ಅಲ್ಲ. ಇಲ್ಲ ಸಾರಿ, ಅದು ಏನಾಯ್ತು ಅಂದ್ರೆ ಇಟ್ಸ್ ಮೈ ಡ್ಯೂಟಿ. ಯಾಕೆಂದರೆ ನಿನ್ನೆ ಮೊಹರಂ ಕಡೆ ದಿನ ಹಬ್ಬ ಎಲ್ಲ ಕಡೆನೂ ಆಗಿದೆ. ಈಗ ನಮ್ಮ ಕಡೆ ಎಲ್ಲ 10:30ಗೆ ಟೈಮಿಂಗ್ಸು ಕ್ಲೋಸು. ಹಾಗಾಗಿ ನಮ್ಮ ಕರ್ತವ್ಯ ಏನಿತ್ತು ಅದು ಬಂದ್ವಿ. ನಮ್ ದೇಶ ರೀ, ನಾವು ಕಟ್ಟಿರೋ ದೇಶ ಇದು.
ನೀವು ಮಾಡಿದ್ದೀರಾ ಮಾಡಿದ್ರೆ sir? ನಿಮ್ಗೆ ಒಂದು ಡೈರೆಕ್ಷನ್ ಕೊಟ್ವಿ, ಆರಾಮಾಗಿ ಹೋಗಿ ಎಲ್ಲಿ ಹೋಗ್ಬೇಕು ಅಂತ ಹೇಳಿ ನಿಮ್ನ ಕಳಿಸ್ತಾ ಇದೀವಿ. ಬಟ್ ನಮ್ಮ ನಿಮ್ಗೆ ಲೈಫ್ ಅಲ್ಲಿ ತಪ್ಪಿರ್ಲಿಲ್ಲ, ನಮ್ದು ಇಂಥವ್ರನ್ನ ನೋಡಿಲ್ಲ ನಾವ್ ಯಾವತ್ತು. ಅದ್ರಲ್ಲೂ ಊಟ ಮಾಡಿದ್ರ ಅವ್ರು ಬಂದು ಏನಂತಾರೆ ಗೊತ್ತಾ, ಊಟ ಮಾಡ್ತೀರಾ, ಎಲ್ಲಿ ಹೋಗ್ಬೇಕು, ಏನ್ ಮಾಡ್ಬೇಕು, ನಿಮ್ಮ ಹತ್ರ ಕಾಸಿಲ್ವಾ, ತಗೊಂಡೋಗಿ. ನನಗೆ ಖುಷಿಯಾಗಿದೆ ಏನಂದ್ರೆ ನೀವು ಸಿಕ್ಕಿದ್ರು ಒಂದು 4 ಜನ ತುಂಬಾ ಖುಷಿ ಆಯ್ತು. ನಿಮ್ಮ ಸರ್ ಆದ್ರೆ direction ಮಾಡಿದೆ. ಇಲ್ಲ ಫಸ್ಟ್ ಬೈದ್ರು, ಸರಿಯಾಗಿ ಬೈದ್ರು. ಅಲ್ಲ ಅವರು ಸರಿಯಾಗಿ ಬೈದ್ರು. ಸರಿಯಾಗಿ ಬೈದ್ರು. ಅಪ್ಪ ಅಮ್ಮ ಬೈದ್ರೆ, ಗುರುಗಳು ಬೈದ್ರೆ ಅದು ತಪ್ಪಲ್ಲ. ಇಲ್ಲ ಫಸ್ಟ್ ಸರಿಯಾಗಿ ಬೈದ್ರು. ಏನೋ ಹೇಳ್ತಾರೆ, ಹುಳಿ ಏಟು ಬಿದ್ರೆ ಶಿಲೆ ಹಾಕೋದು ನಾವೇ ಅಂತ. ಬಾಸ್ ಹುಡುಗರಿಗೆ ಕೆಪಾಸಿಟಿ ಇಲ್ಲಾಂದ್ರೂ ಜಾಸ್ತಿ ಕುಡಿತಾರೆ ಬಾಸ್ ಅಲ್ವಾ? ಚಿಕನ್ ಸ್ಟೈಲ್ ಹಿಡಿದ್ರ ಸ್ಕಾರ್ಪಿಯೋ ಕಾರ್ ಕೂಡ ನೋಡಿ ಹೆಂಗಿದೆ. ನೋಡಿ ನಮ್ ಇಬ್ರು ಹುಡುಗರು ಅಲ್ಲೇ ಇದಾರೆ, ಟೀ ಕುಡಿಯಕ್ಕೆ ಕರ್ಕೊಂಡು ಹೋಗ್ತಿದಾರೆ ಅವರು, ನಾವು ಹೋಗ್ತಿದೀರ ಅವ್ರ ಜೊತೆಗೆ. ಅದು ನಿಜಾನೇ ಬ್ರೋ, ಬಟ್ ಅವ್ನು ಯೋಗಿ ಮಾತಾಡಿದ ತಪ್ಪು. ನಾವ್ 4 ಜನ ಹಂಗೆ ಮಾತಾಡಿದ್ರ ಅವ್ರ ಹತ್ರ, ನಮ್ಮನ್ನ ಅಷ್ಟೇ ಕರ್ಕೊಂಡು ಹೋಗಿರೋರು. ಬಟ್ ಅವರಾಗಿರೋದಕ್ಕೆ ಒಳ್ಳೆಯವರಾಗಿರೋದಕ್ಕೆ ಬುದ್ಧಿವಾದ ಹೇಳ್ಬಿಟ್ಟು ಕಳಿಸ್ತಾ ಇದ್ದಾರೆ. ಕರೆಕ್ಟ್ ಕರೆಕ್ಟ್. ಅದೇ 3ನೇ ವ್ಯಕ್ತಿ ಯಾರಾದ್ರೂ ಬೆಂಗಳೂರಲ್ಲಿ ಇರೋರ್ ತರ, ಅಂದ್ರೆ ಎಲ್ಲಾರು ಅಂತ ಹೇಳ್ತಾ ಇಲ್ಲ, ಕೆಲವರು ತರ ಇದ್ದಿದ್ರೆ ನಾನು ನೋಡಿರೋ ಪ್ರಕಾರ ಅವ್ರು ನಿಜವಾಗ್ಲೂ ಕರ್ಕೊಂಡು ಹೋಗ್ತಾರೆ ಸ್ಟೇಷನ್ಗೆ ಸೀದಾ. ಇವಾಗ ಬಂದಿದೀವಿ ಬೆಟ್ಟದ ಬೈರೇಶ್ವರಗೆ. ನಿನ್ನೆ ನೈಟ್ ಎಲ್ಲ ಫುಲ್ಲು ಪೊಲೀಸರ ಜೊತೆ ಆಗಿದೆ ನೋಡ್ರಿ. ಜನ ಅಂದ್ರೆ ಜನ ಫುಲ್ಲು ಬೆಟ್ಟದ ಬೈರೇಶ್ವರ ಹತ್ರ. ನೋಡ್ರಿ ಮಳೇಲಿ ಏನಾದ್ರೂ ಹೇಳ ಸಕಲೇಶ್ಪುರ ವೆದರು ಚೆನ್ನಾಗೈತಲ್ಲ. ಯಾವಾಗಲೂ ಬಚ್ಚಲ ಮನೆ ಇದ್ದಂಗೆ ಇರ್ತದೆ. ಒಳ್ಳೆ ಮ್ಯಾಗಿ ತಿಂತ ಇದೀವಿ. ಒಳ್ಳೆ ವೆದರ್, ಒಳ್ಳೆ ಮ್ಯಾಗಿ, ಯಾರು ಕಣ್ಣಾಕ್ಬೇಡಿ. ಏನಾಯ್ತು ಅಲ್ಲಿ ಬೆಟ್ಟದ ಬೈರೇಶ್ವರಲ್ಲಿ ಏನಾಯ್ತು? ಅಷ್ಟು ಜನಕ್ಕೆ ಹುಚ್ಚು ಜಾಸ್ತಿ, ಬರೀ ಫೋಟೋ ಗೀಟ ಇದೆ ಹುಚ್ಚು. ಯಾರ ಹತ್ರ ಹೋಗಿ ಹೇಳ್ತಾ ಇದ್ಯಾ ನೋಡ ಅದನ್ನ. ನಾ ಬಿಟ್ಬಿಟ್ಟೆ ಅಪ್ಪ, ನನ್ಗೊಂದು ಏಜ್ ಬಂದಾಗ ಬುದ್ಧಿಯಾದ್ರು ಬಂದೈತೆ. ಅಲ್ಲೂ 35-25 ವರ್ಷ 35 ಟಿಕ್ಕ ಬಾರ ಹಾಕೊಂಡವ್ರು ಏಜ್ಗಳನ್ನ. ಬಟ್ ಅಂಕಲ್ಗಳು ತಲೆ ಕೂದಿಲ್ಲ ಮಾಡಿಲ್ಲ. ಮಂಗ್ಳೂರ್ಗೆ ಹೋಗುತ್ತೆ ಹಂಗೆ. ಮೂಡಿಗೆರೆ ಮೇಲೆ ತಾನೇ ಹೋಗ್ಬೇಕು. ಮಂಗ್ಳೂರ್ಗೆ ಹೋಗ್ಬೇಕಾದ್ರೆ ಥ್ಯಾಂಕ್ಸ್ ಅಂಕ. ಇವರು ಬೈರೆಗದ್ದೆ ಮೋಹನಣ್ಣ ಅಂತ. ಹಾಯ್ ಮಾಡ್ರಿ ಅಣ್ಣ. ನೀವು ಬೆಂಗಳೂರಿಗೆ ಬಂದು ಕೇಳಿದ್ರಿ ಇವರು ಮೂಡಿಗೆರೆ ಬಂದು ಬೈರಿಗದ್ದೆ ಮೋಹನಣ್ಣ ಅಂದ್ರೆ ಸಾಕು. ನಾವೆಲ್ಲ ಅವಾಗ್ಲೇ ಹಂಗೆ, ಇವಾಗ ಕೇಳ್ಬೇಕಾ? ಎಲ್ಲ ಇವ್ರದೇ. ಯಾರು ಹೇಳಿದ್ರು ಕೇಳಿಲ್ಲ. ಅದೇನ್ ಮರಗಳಣ್ಣ ಈ ತರ ಮರಗಳು? ಅದ್ ತೆಂಗಿನ ಮರ ಬರ. ನವಿಲ್ ವಾವ್ ಸಕದೈತೆ. 1000 ಎಕರೆ ಐತಂತ ಇದು ಫುಲ್. ನಿಂದೆ ಇವಂದೆ ಎಲ್ಲ ಇವಂದು. ಹೋಗ ಮುಖ ತಿಕ್ಕ ಮುಚ್ಕೊಂಡು. ಇದು ಮಲೆನಾಡಲ್ಲಿ ಸಿಗಂತ ಜಿಗಣಿ. ಮಲೆನಾಡಲ್ಲಿ ಕಾಡುಗಳಲ್ಲಿ ಇರುತ್ತೆ. ಈ ತರ ಈಗ ನೋಡಿ ಜಿಗಣೆ ರಕ್ತ ಕುಡ್ದಿದೆ ನೋಡಿ, ಕಚ್ಚಿ ರಕ್ತ ಎಳಿತಿದೆ ಅಂತ ಎಳಿತಿದೆ. ಸದಾಗ್ತಾನ ಇವನು? ಇಲ್ಲ ಸದೋಗಲ್ಲ. ಚಿಕನ್ ಮಾಡ್ಕೊಂತಿದೀವಿ. ಅಣ್ಣ ತಂದ್ಕೊಡಿ. ಅದಕ್ಕೆ ಹೇಳೋದು ಗಂಡ್ ಮಕ್ಳಿಗೆ ಏನೋ ಗೊತ್ತಿಲ್ಲ, ಮಾಡೋಣ. ಏನಣ್ಣ ನೀನು ಏನು ಗೊತ್ತಾಗಲ್ಲ. ನಾಳೆ ದಿನ ನೀನು ಒಂದು ಕಟ್ಟಿಗೆ ತಂದಿಲ್ಲ ಅಂದ್ರೂ ಬೈತಾರೆ. ಇದಕ್ಕೋಗ್ಬೇಕಂದ್ರೆ ಒಂಚೂರು ಹೋಗ್ಬರ್ತೀನಿ ಕಣೆ ಅಂತ ಹೇಳಿ ಪರ್ಮಿಷನ್ ತಗೋಬೇಕು. ಮಾಡ್ತಾರೆ ಅವ್ರ ಅಮ್ಮ ಬಂದ್ರು ಅಂತ. ಮುಂಚೆ ಮಾಡೋದು ಅಷ್ಟೇ. ಅಂಗಡೆ ಬಂದು ಎಲ್ಲೆಲ್ಲ ಮಾಡಿದ್ವಿ. 80 ವರ್ಷ ಎಕ್ಸಾಕ್ಟ್ ಗೊತ್ತಿಲ್ಲ. ಇವಾಗ್ಲೂ ಓಡಾಡ್ಕೊಂಡಿದ್ದೀರ ಆರಾಮಾಗಿ ಗುಂಡ್ಕಲ್ ಇದ್ದಂಗೆ. ಒಂದು ಮಾಡಬೇಡ. ಎಲ್ಲಿಂದ ಅಜ್ಜಿ ಇಂಗ್ಲಿಷು? ಕಣ್ಣು ಮಾಡಬೇಡ. ಕೆಲವೊಂದು ಕ್ವಶನ್ಸ್ ಕೇಳೋಣ, ಆಮೇಲಿಂದ ಸ್ಟಾರ್ಟ್ ಮಾಡೋಣ. ಲಾಗ್ ಅಲ್ಲಿ ಇಂಟ್ರೆಸ್ಟಿಂಗ್ ಆಗಿರ್ಬೇಕು, ಅವಾಗೆ ಜನ ನೋಡೋದು. ಕೇಳ್ಸ್ ಅಜ್ಜಿನ್ ಕೇಳ್ಸ್. ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್?
ಲವ್ ಮ್ಯಾರೇಜ್ ಅಯ್ಯೋ ಲವ್ ಮ್ಯಾರೇಜ್ ಮತ್ತೆ ಈ ಕಾಲದಲ್ಲಿ ನೀವು ಮಾಡೋದು ನಾವೇನೋ ಅಜ್ಜಿ ಹುಡುಗ ಬಂದ್ರಲ್ವಾ ಅವಾಗ ಹೆಂಗಿತ್ತು ನಿಮ್ಗೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಏನ ಮಾಡ್ತೀವಿ ಅವಾಗ ನಮ್ಮ ಊರೆಲ್ಲ ಭಾರಿ ಒಳ್ಳೆ ಊರು, ಭಾರಿ ಒಳ್ಳೆ ಜನಗಳು. ಇಲ್ಲೆಲ್ಲ ಜನಗಳು ಸರಿ ಇಲ್ಲ. ಹೇಳ್ದೆ ಬೇಡ ಈ ಊರೇ ಬೇಡ, ನಂಗೆ ಈ ಗಂಡನೇ ಬೇಡ ಅಂತ ಹೇಳಿದ್ರ. ಆಮೇಲೆ ಯಾರು ಮದ್ವೆ ಮಾಡಿದ್ ನಿಮ್ಗೆ? ಫೋರ್ಸ್ಫುಲ್ ಆಗಿ ಮದ್ವೆ ಮಾಡ್ಸಿದ್ರ? ಆಮೇಲೆ ಮದ್ವೆ ಆಗಿರ್ಬೇಕಂತ ಆಯ್ತಾ. ನಾವು 50ವರೆಗೂ ಜೀವನ ಮಾಡ್ತೀವಲ್ಲ ಇಷ್ಟು ಕಷ್ಟದಲ್ಲಿ. ನಿಮ್ಮ ಹೆಣ್ಸರ ಮಾಡ್ತಾರ ಇಲ್ಲ ನಮ್ಮ ಹೆಂಗ್ಸ್ರು ಓಡೋಗ್ಬಿಟ್ಟವಳ ಅಜ್ಜಿ. ತಿನ್ನೋದು ಹೋಗಿದ್ವಿ ಹೆಣ್ ಸಿಗೋದು ತುಂಬಾ ಕಷ್ಟ. ಭಾರಿ ಕಷ್ಟ, ಯಾರಿಗೂ ಸಿಕ್ಕಲ್ಲ, ಅವ್ರಿಗೆ ಅಂತಲ್ಲ. ನೀವು ಒಂದೇ ಸರಿ ಹುಡ್ಗನ್ನ ನೋಡ್ಬಿಟ್ಟು ಮದ್ವೆ ಆಗೋದ್ರಾ? ಮಾತಾಡಿದ್ದು ಒಂದ್ ವಾರ ಈ ತರ ಎಲ್ಲ ಏನಿಲ್ವಾ? ನಮ್ಮ ಮದುವೆ ಆದ್ಮೇಲೆ ಮಾತಾಡ್ದ, ಮೊದ್ಲು ಮಾತಾಡಿದ್ವಿ. ಮದ್ವೆ ಆಗಕ್ ಮುಂಚೆ ನೀವು ಮಾತಾಡೇ ಇಲ್ಲ? ಮೀಟ್ ಮಾಡಿರ್ತೀರಲ್ಲ ಕಳೆಬಿದ್ದು. ಮಾಡಿಲ್ವಾ ಮದ್ವೆ ಆಗಕ್ ಮುಂಚೆ? ಏನು ಮಾತಾಡಲ್ಲ ಆ ಕಾಲದಲ್ಲಿ, ಯಾರು ಮಾತಾಡಲ್ಲ. ಏನಂತ ಕರಿತಾ ಇದ್ರಿ ನಿಮ್ ಗಂಡನ ನೀವು? ಚಿನ್ನು ಬಂಗಾರನ? ಅಯ್ಯೋ ಚಿನ್ನ ಬಂಗಾರ ಈಗ ನಿಮ್ ಕಾಲದಲ್ಲಿ, ನಾವೆಲ್ಲ ಕರೀಲ್ಲ ಹಂಗೆ. ಏನಂತ ಕರಿತಾ ಇದ್ರಿ ಮತ್ತೆ ನೀವು? ನಾವು ನಮ್ಮ ಮನೆಯವರು ಅಂತಾನೆ ಕರಿತಿದ್ವಿ. ಮನೆಯವರು. ನೋಡ್ಕೊಂಡು ಚೆನ್ನಾಗಿ ನೋಡ್ಕೊಂಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ಮೂಡಿಗೆರೆಯಲ್ಲಿ ನೀನ್ ಇದೀಯ ಅಂತ ಒಂದ್ ಧೈರ್ಯ ನಮಗೆ, ಹಂಗೆ ಅಷ್ಟೇ. ಇವಾಗ ಹೊರಟಿದೀವಿ, ಹೊರಡ್ಬಿಡ್ತೀವಿ ನಾವ್ ಹಿಂಗೆ. ಹೊರಡ್ತೀವಿ. ಬಾಯ್ ಬಾಯ್. ನೀವು ಹೋಗಿ ಬೆಂಗಳೂರಿಗೆ ಹೋಗಿರೋದಾ? ಅಜ್ಜಿನ ಕರ್ಕೊಂಡು ಬೆಂಗಳೂರಿಗೆ ಹೋಗ್ತೀವಿ ನಾವು. ಓಕೆನಾ? ಬಾಯ್ ಬಾಯ್. ಸಿ ಯು. ಬಾ. ಏನು ವಿಜಯ್ ಯಾರ ಇದ್ರು, ನಾನು ಅದಕ್ಕೆ ರಿವರ್ಸ್ ತಿರುಗಿಸಿದ್ದು. ಇಲ್ಲಿ ನೋಡಿ, ಇಲ್ಲೇ ರೈಟ್ ಸೈಡ್ ಅಲ್ಲಿ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇದ್ರು ಅಕ್ಷಯ್. ನಾನ್ ನೋಡಿಲ್ಲ ಬಿಡು, ನಾನು ಆರಾಮಾಗಿ ಮಲ್ಕೊಂಡಿದ್ದೆ. ವೈಟ್ ಕಲರ್ ಚುಡಿದಾರು, ಮಕ್ಕಕ್ಕೆ ಇವರು ಇದಕ್ಕೆ ದುಬೈ ಅವ್ರು ಕಟ್ಕೊಂತಾರ ನೋಡು, ತರ ತಲೆಗೆ ಹಿಂಗ್ ಕಟ್ಕೊಂತಾರ ನೋಡು, ಆತರ ಹಿಂಗ್ ಕಟ್ಕೊಂಡು ಆ ಕಡೆ ಆಪೋಸಿಟ್ ಅಲ್ಲಿ ತಿರುಗಿದ್ಲ. ನಾನು ಇದೇನಕ್ಕೆ ಈ ಕಡೆ ನಿಂತಿದ್ದಾರೆ ಅನ್ಬಿಟ್ಟು, ಪಕ್ಕದಲ್ಲಿ ಒಂದು ಗಾಡಿ ನಿಂತಿತ್ತು ನೋಡು, ಅದರಿಂದ ಒಂದು 10 ಮೀಟರ್ ಮುಂದೆನೆ ನಿಂತಿದ್ದಿತ್ತು. ನಾನು ಏನಕ್ಕೆ ನಿಂತಿದ್ದಾರೆ ಅನ್ಬಿಟ್ಟು ಅದನ್ನೇ ಹೇಳಿದ್, ಇಷ್ಟೊತ್ತಲ್ಲಿ ಏನ್ ಮಾಡ್ತಾ ಇದಾರೆ ಅನ್ಬಿಟ್ಟು. ಅದು ಯೂಟರ್ನ್ ಮಾಡ್ಕೊಳ್ಳೋ ಇಷ್ಟಲ್ಲಿ ಇಲ್ವಲ್ಲ. ಇಲ್ಲಿ ಮೂಡಿಗೆರೆಯಿಂದ ಬೆಂಗಳೂರಿಗೆ ಹೊರಟಿದ್ವಿ. ಇಲ್ಲಿ ಯಾರೋ ನಮ್ಮ ವಿಜಿಗೆ ವೈಟ್ ಸ್ಕಾರ್ಫ್ ಹಾಕೊಂಡು ಕಾಣಿಸಿದ್ರಂತೆ ಲೆಫ್ಟ್ ಅಲ್ಲಿ. ನಿಮ್ಗೆ ಏನಾದ್ರು ಕಾಣಿಸಿದ್ರೆ ನೋಡ್ರಿ, ನಮಗಂತೂ ಕಾಣಿಸಿಲ್ಲ. ಈ ರೋಡಲ್ಲಿ ಹೋಗಿರ್ಬೇಕು ಬಿಡ. ಇಲ್ಲ ರೋಡ್ ಇಲ್ಲ ಬಿ, ಅಲ್ಲಿ ರೋಡ್ ಐತೆ. ಅಲ್ಲ ಆ ರೋಡಲ್ಲ ನಾನು ಹೇಳ್ತಾ ಇರೋದು. ಅವ್ರು ಇಲ್ಲೇ ನಿಂತಿದ್ರು ಬಿಡು. ನಾನಿದ್ದೀನಿ ಎದುರು ಬೇಡ ಬಿಡು. ಇದೇ ತರ ಆ ಕಡೆ ತಿರುಗಿದ್ರು. ಆ ವೈಟ್ ಚೀಲ ನೋಡ ಅನ್ಕೊಂಡು ಹಿಂಗ್ ನಿಂತ್ಕೊಂಡಿದ್ರ ಬಿ. ದೇವರಾಣೆಗೂ ನೋಡ್ದೆ ಬಾಬ್, ನಾನು ಏನಕ್ಕೆ ಸುಳ್ಳು ಹೇಳಿ. ಬಟ್ ಇಷ್ಟು ದೊಡ್ಡ ಕಾಡಲ್ಲಿ ಏನೇನ್ ನಡೆಯುತ್ತೆ ಅನ್ಬಿಟ್ಟು ಹೇಳಿದ್ರೆ ತುಂಬಾ ಕಷ್ಟ ಇದೆ. ಅಲ್ಲ ಒಂದೇ ಒಂದು ನಿನಗೆ ಸ್ಟ್ರೀಟ್ ಲೈಟ್ ಕಾಣಿಸ್ತಾ ಇತ್ತ ನೋಡು, ರೋಡ್ ಏನು ಕಾಣಿಸ್ತಾ ಇಲ್ಲ ಇಲ್ಲಿ ನೋಡಿ, ರೋಡೇ ಖಾಲಿ. ಬೆಂಗಳೂರಿಗೆ ಹೊರಟಿದ್ದೀವಿ. 3 ದಿನ ಎಂಜಾಯ್ಮೆಂಟ್ ಮಾಡಿಬಿಟ್ವಿ. ಅದೇನು ಮಾಡಿಬಿಟ್ಟು ಎಂಜಾಯ್ಮೆಂಟ್ ಎಲ್ಲ ಮಾಡಿಬಿಟ್ವಿ. ನೆಕ್ಸ್ಟ್ ಲೆವೆಲ್ ಇತ್ತು ಎಂಜಾಯ್ಮೆಂಟ್ ಮಾತ್ರ. ಸೊ ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್. ಬೈ ಬಾಯ್.